ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಮಸ್ಕಾರ, BKP ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮನೋವಾದ್ಯ ಗುರುಜಿ ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬುಧವಾರ, ತೃತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ ಇದೆ. ಯಾರ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗ್ತಾ ಇಲ್ಲ, ಬರ್ತಕ್ಕಂಥ ಹಣ ಅದೇ ರೀತಿ ವಾಪಸ್ ಹೋಗ್ತಾ ಇದೆ, ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರು, ಎಷ್ಟೇ ಸಂಬಳ ಬಂದ್ರು ಉಳಿತಾ ಇಲ್ಲ, ಏನೇ ಮಾಡಿದ್ರು ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಇವತ್ತು ಹೇಳ್ತಕ್ಕಂಥ ಈ ವಸ್ತುಗಳನ್ನ ದೇವ್ರ ಮನೆಯಲ್ಲಾಗ್ಲಿ ಅಥವಾ ಕುಬೇರ ಮೂಲೆಯಲ್ಲಾಗ್ಲಿ ಇಡೋದ್ರಿಂದ ಎಲ್ಲಾ ರೀತಿ ನಿಮಗೆ ಧನ ಯೋಗ ಆಗ್ತದೆ. ಆ ವಿಷಯವನ್ನ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬನ್ನಿ ದ್ವಾದಶ ರಾಶಿಗಳ ಫಲಾಫಲ ತಿಳಿಯೋಣ. ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ದೂರದಲ್ಲಿರ್ತಕ್ಕಂಥ ತಂದೆ ತಾಯಿಯನ್ನ ಭೇಟಿ ಆಗ್ತಕ್ಕಂಥ ಅವಕಾಶ ನಿಮ್ದಾಗುತ್ತೆ. ಆಸ್ತಿ ವಿಚಾರದಲ್ಲಿ, ಸೈಟ್ ವಿಚಾರದಲ್ಲಿ ಇರ್ತಕ್ಕಂಥ ವಾದ ವಿವಾದ ತಪ್ಪಿ ಆಸ್ತಿ ಮತ್ತು ಸೈಟು ನಿಮ್ಮ ಕೈ ಸೇರಿರ್ತಕ್ಕಂಥ ಒಂದು ಶುಭ ದಿನ ಇದಾಗಿದೆ. ಇವತ್ತು ತಂದೆಗೆ ಮಕ್ಕಳಿಂದ ವಾಹನ ಯೋಗ. ನಮ್ಮ ತಂದೆ ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ವಿಶೇಷವಾಗಿ ಮಕ್ಕಳು ಇವತ್ತು ತಂದೆಗೆ ವಾಹನ ಕೊಡಿಸ್ತಕ್ಕಂಥ ಶುಭ ದಿನ ಇವತ್ತು ನಿಮ್ದಾಗುತ್ತೆ. ಔಷಧಿ ವ್ಯಾಪಾರಗಳಿಗೆ ಇವತ್ತು ಶುಭ ದಿನ. ಇವತ್ತಿನ ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 8. ವೃಷಭರಾಶಿ ಇವತ್ತು ತೃತೀಯಾಧಿಪತಿ ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಉಳಿತಾಯ ಮಾಡಿರುವಂತಹ ಎಲ್ಲ ಹಣಗಳು ಖರ್ಚಾಗತಕ್ಕಂತಹ ಒಂದು ಸಂಭವದಿಂದ ಇವತ್ತು ಆ ಹಣವನ್ನ ಬಳಸದೆ ಬೇರೆ ಹಣವನ್ನು ಬಳಸಿ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬೇಕು. ಹೊರ ಹುಟ್ಟಿದವರ ಆರೋಗ್ಯ ವಿಚಾರದಲ್ಲಿ ತೊಂದರೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈ ದಿನ ಯಾರಿಗೂ ಸಹ ಅನಾವಶ್ಯಕವಾಗಿ ಉಪದೇಶ ಮಾಡೋದು, ಸಜೆಷನ್ ಕೊಡೋದನ್ನ ಮಾಡೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ಇವತ್ತು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಆಗಿದೆ. ಇವತ್ತು ಶಿವ ಪಾರ್ವತಿ ಒಟ್ಟಿಗೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸೋದ್ರಿಂದ ನಿಮ್ಮೆಲ್ಲ ದೋಷಗಳು ಪರಿಹಾರ ಆಗುತ್ತೆ. ಇವತ್ತು ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪತ್ನಿಯೊಡನೆ ಮಾತು ಬೆಳೆಸಿ ಜಗಳ ಹಾಕಂತಹ ಸಂಭವ ಇದೆ. ಅದನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈ ದಿನ ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥ ಒಂದು ಶುಭ ದಿನ ಆಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಂದಂತಹ ಹಣ ಕಳ್ಳತನ ಆಗ್ತಕ್ಕಂಥ ಭಯದಿಂದ ನೀವು ದುಡ್ಡಿರ್ತಕ್ಕಂಥ ದುಡ್ಡನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಎರಡನೇ ಮದುವೆ ಆಗ್ತಕ್ಕಂಥವ್ರಿಗೆ ಇವತ್ತು ಶುಭ ದಿನ ಮತ್ತೆ ಶುಭ ಸುದ್ದಿ ಬರ್ತದೆ. ಈ ದಿನ ಇರುವೆಗಳಿಗೆ ಸಕ್ಕರೆ ಅಥವಾ ರವೆ ಹಾಕೋದ್ರಿಂದ ನಿಮ್ಮೆಲ್ಲ ರೀತಿಯ ದೋಷಗಳು ಪರಿಹಾರ ಆಗುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 4. ಕಟಕ ರಾಶಿ ಇವತ್ತು ಲಗ್ನಾಧಿಪತಿ 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸಾಕು ಪ್ರಾಣಿಗಳ ಕಳ್ಳತನ ಆಗುತ್ತೆ. ಅಂದ್ರೆ ಮನೆ ಸಾಕಿರ್ತಕ್ಕಂತಹ ನಾಯಿ, ಹಸು, ದನಗಳು, ಕುರಿ ಈ ರೀತಿ ಪ್ರಾಣಿಗಳು ಕಳ್ಳತನ ಆಗೋ ಭಯ ಇರೋದ್ರಿಂದ ಸ್ವಲ್ಪ ಅವುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಿತಶತ್ರುಗಳ ಕಾರಣದಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ. ನೀವೇನೋ ಮಾಡ್ಬೇಕು ಅಂತಿರ್ತೀರಾ, ಅದಕ್ಕೆ ನಿಮ್ ಶತ್ರುಗಳು ಅಡ್ಡ ಬಂದು ಜಗಳ ಆಡ್ತಕ್ಕಂಥ ಆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ. ನೀವೇನೋ ಇವತ್ತು ನಮ್ಮ ಪರವಾಗಿ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿರ್ತೀರ ಕೋರ್ಟ್ಗೆ, ಆ ಜಡ್ಜ್ಮೆಂಟ್ ಸ್ವಲ್ಪ ಲೇಟ್ ಆಗ್ತಕ್ಕಂಥ ಒಂದು ವಿಷಯ ಇದೆ. ದೇವಿ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 8. ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಲ್ಲಾ ರೀತಿ ಇವತ್ತು ಶ್ರೇಯಸ್ಸು, ಕೀರ್ತಿ ಸಿಗ್ತದೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ನೀವು ಏನಾದ್ರು ತಂದೆ ಆಸ್ತಿನ ಮಾರ್ಬೇಕು ಅಂತಿದ್ರೆ ಅದರಿಂದ ನಿಮ್ಗೆ ಇವತ್ತು ವಿಶೇಷವಾದಂತಹ ಲಾಭ ಸಿಗುತ್ತೆ. ಇಲ್ಲ ತಂದೆ ಆಸ್ತಿ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅವರು ನಿಮ್ಮ ಹೆಸರಿಗೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂತಹ ದಿನ ಇದಾಗಿದೆ. ಜೈಲಿನಲ್ಲಿ ಇರ್ತಕ್ಕಂಥವ್ರಿಗೆ ಬೇಲ್ ಸಿಗ್ತಕ್ಕಂಥ ಒಂದು ಶುಭ ದಿನ ಇದಾಗಿದೆ. ಯಾವ್ದು ಕೈದಿಗಳಿದ್ದು ಅವರು ಬೇಲ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅದು ಸಿಗ್ತಕ್ಕಂಥ ಶುಭ ದಿನ ಇದಾಗಿದೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಏನಾದ್ರು ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಕೆಲಸ ಆಗ್ಬೇಕು ಅಂತಿದ್ರೆ ಆ ಕೆಲಸ ಕಾರ್ಯಗಳು ಇವತ್ತು ಆಗುತ್ತೆ. ಇವತ್ತು ಸಿಂಹ ರಾಶಿಯವರು ಸುಖ ನಿದ್ರೆ ಮಾಡ್ತಕ್ಕಂಥ ಶುಭ ದಿನ ಆಗಿದೆ. ಏನು ತೊಂದರೆ ಇಲ್ದಂಗೆ ಇವತ್ತು ಆರಾಮಾಗಿ ನಿದ್ದೆ ಮಾಡ್ತಕ್ಕಂಥ ದಿನ ಇದಾಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 7. ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ 4ನೇ ಸ್ಥಾನದಲ್ಲಿ ಇದ್ರೂ ಸಹ ರಾಹುಕೇತುಗಳ ಪ್ರಭಾವದಿಂದ ವಾಹನ ಅಪಘಾತವಾಗ್ತಕ್ಕಂತಹ ಒಂದು ಸಂಭವ ಇರೋದ್ರಿಂದ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು. ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳು ನಿಮ್ಮನ್ನ ಕಾಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ರೋಗ ಭಯ ಇರೋದ್ರಿಂದ ಇವತ್ತು ವಿದ್ಯಾರ್ಥಿಗಳು ಆದಷ್ಟು ಎಚ್ಚರಿಕೆ ವಹಿಸಬೇಕು. ರೈತರ ಕೆಲಸ ಕಾರ್ಯಗಳು ಇವತ್ತು ಹಿನ್ನಡೆ ಆಗೋದ್ರಿಂದ ನಿಮ್ಗೆ ರೈತರಿಗೆ ಇವತ್ತು ಸ್ವಲ್ಪ ಅಸಮಾಧಾನ ಇರ್ತದೆ. ಗಾಯತ್ರಿ ಮಂತ್ರವನ್ನ 11 ಬಾರಿ ಹೇಳೋದ್ರಿಂದ ಎಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ ಆಗಿರುತ್ತೆ. ಇದನ್ನ 11 ಬಾರಿ ಹೇಳೋದ್ರಿಂದ ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ.
ತುಲಾರಾಶಿ ಇವತ್ತು ದಶಮಾಧಿಪತಿ 3ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಅಣ್ಣ ತಮ್ಮಂದರಿಗೆ ಕೆಲಸ ಸಿಗ್ತಕ್ಕಂಥ ಇವತ್ತು ಶುಭ ದಿನ ಆಗಿದೆ. ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಇವತ್ತು ಹೆಚ್ಚಿನ ಲಾಭ ಬರ್ತದೆ. ಬಂಧು ಮಿತ್ರರ ಭೇಟಿ ಆಗ್ತಕ್ಕಂಥ ಶುಭ ದಿನ ಇವತ್ತು ನಿಮ್ದಾಗುತ್ತದೆ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 4, ಅಶುಭ ಸಂಖ್ಯೆ ಬಂದು 3. ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ 2ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ತಂದೆಯಿಂದ ವ್ಯಾಪಾರ ವ್ಯವಹಾರ ಮಾಡ್ಲಿಕ್ಕೆ ನಿಮ್ಗೆ ಹಣದ ಸಹಾಯ ಸಿಗ್ತದೆ. ನೀವೇನು ಹಣ ಕೇಳಿರ್ತೀರಾ, ನಿಮ್ ತಂದೆಯವ್ರನ್ನ ವ್ಯಾಪಾರ ವ್ಯವಹಾರ ಮಾಡ್ಬೇಕು ಅಂತ ಅವರು ನಿಮ್ಗೆ ಇವತ್ತು ಹಣ ಕೊಡ್ತಕ್ಕಂಥ ಶುಭ ದಿನ ಆಗಿದೆ. ಹೃದಯ ಸಂಬಂಧಿ ರೋಗಗಳಿಂದ ತೊಂದರೆ, ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅವರು ಸ್ವಲ್ಪ ಇವತ್ತು ಎಚ್ಚರಿಕೆಯಿಂದ ಇರಬೇಕು. ನಂಬಿದವರಿಂದ ಮೋಸವಾಗುವಂತಹ ಸಂಭವ ಇರೋದ್ರಿಂದ ಆದಷ್ಟು ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಬ್ಯಾಂಕ್ ಉದ್ಯೋಗಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಇವತ್ತಿನ ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 7. ಧನುಸ್ಸು ರಾಶಿ ಇವತ್ತು ಅಷ್ಟಮಾಧಿಪತಿ ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ ಅಪಮೃತ್ಯು ಕಂಟಕ ನಿಮ್ಮನ್ನು ಕಾಡುತ್ತೆ. ಹಂಗಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ವಾಹನ ಚಲಾವಣೆ ಮಾಡಬೇಕಾದ್ರೆ, ಮತ್ತೆ ಏನೇ ಒಂದು ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಮಾನಸಿಕ ಅಶಾಂತಿ ನಿಮ್ಮನ್ನ ಕಾಡುತ್ತೆ. ಹಂಗಾಗಿ ನೀವು ಮನಸ್ಸಿಗೆ ಆಹ್ಲಾದ ಕೊಡುವಂತಹ ವಿಷಯಗಳ ಬಗ್ಗೆ ಇವತ್ತು ಮಾತಾಡೋದ್ರಿಂದ ನಿಮ್ಗೆಲ್ಲ ರೀತಿಯ ದೋಷಗಳು ಪರಿಹಾರ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಮತ್ತೆ ಭೂಮಿ ರಿಜಿಸ್ಟ್ರೇಷನ್ ಕೆಲಸದಲ್ಲಿ ಅಶಾಂತಿ. ನೀವು ಸೈಟ್ ತಗೊಂಡಿರ್ತೀರಾ, ಮನೆ ತಗೊಂಡಿರ್ತೀರ, ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಓಡಾಡ್ತಾ ಇದ್ರೆ ಆ ಕೆಲಸ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇವತ್ತು ಮಹಾಮೃತ್ಯುಂಜಯ ಮಂತ್ರವನ್ನ ಹೇಳೋದ್ರಿಂದ ಎಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ. ಇವತ್ತು ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 2. ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ವ್ಯಯದಲ್ಲಿ ಸ್ಥಿತನಾಗಿರೋದ್ರಿಂದ ದಾಂಪತ್ಯದಲ್ಲಿ ಬಿರುಕು ಉಂಟಾಗುವಂತಹ ಸಂಭವ. ಗಂಡ ಹೆಂಡತಿ ಜಗಳದಲ್ಲಿ ಇಬ್ರು ಬೇರೆ ಬೇರೆ ಆದಂತಹ ಸಂಭವದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವಿದೇಶಿ ಪ್ರವಾಸದಲ್ಲಿ ಹಿನ್ನಡೆ, ಯಾರಾದ್ರೂ ಫಾರಿನ್ ಟ್ರಿಪ್ ಮಾಡಬೇಕು ಅಂತಿದ್ರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆಯ ಭೀತಿ. ಈಗ ನೀವು ಆರಾಮಾಗಿ ಕೆಲಸ ಕಾರ್ಯದಲ್ಲಿ ಸೆಟ್ಲ್ ಆಗಿರ್ತೀರಾ ಒಂದು ಜಾಗದಲ್ಲಿ, ಅವ್ರಿಗೆ ವರ್ಗಾವಣೆ ಆಗೋ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಂಬಿದ ಸ್ನೇಹಿತರಿಂದ ಹಣದ ವಿಷಯದಲ್ಲಿ ಮೋಸ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ. ದೇವತಾ ಕಾರ್ಯಗಳೇ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಇವತ್ತೆಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 2. ಕುಂಭರಾಶಿಗೆ ದಿನ 6ನೇ ಅಧಿಪತಿ 11ನೇ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣಂದಿರಿಂದ ನಿಮಗೆ ಹಣ ಸಹಾಯ ಸಿಗುತ್ತೆ. ನಿಮ್ಮ ಅಣ್ಣಂದಿರು ಇವತ್ತು ನಿಮ್ಗೆ ಹಣ ಸಹಾಯವನ್ನು ಮಾಡಿ ನಿಮ್ಮೆಲ್ಲ ರೀತಿ ಸಾಲಗಳನ್ನ ತೀರಿಸೋದ್ರಿಂದ ನಿಮ್ಗೆಲ್ಲ ರೀತಿ ಶುಭ ಆಗುತ್ತೆ. ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ಶತ್ರುಗಳಿದ್ರೆ, ಅವ್ರು ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಅವ್ರು ಇವತ್ತು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಿಮ್ಗೆ ಎಲ್ಲ ರೀತಿ ಸಂತೋಷ ಸಿಗುತ್ತೆ. ಆಸ್ಪತ್ರೆಯಲ್ಲಿ ಯಾರಾದ್ರೂ ಸುಮಾರು ದಿವಸದಿಂದ ಇದ್ರೆ ಅವ್ರು ಇವತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಕ್ಕಂತ ಶುಭ ದಿನ ಆಗಿದೆ. ಆಟೋ ಡ್ರೈವರ್ಗಳು ಇವತ್ತು ಅತ್ಯಂತ ಲಾಭವನ್ನ ಹೊಂದತಕ್ಕಂತ ದಿನ ಇದಾಗಿದೆ. ಪಾದಗಳ ನೋವು ನಿಮ್ಮನ್ನ ಕಾಡಬಹುದು. ಪಾದದ ನೋವು ಬರೋದು, ಉರಿ ಬರೋದು ಆಗ್ತಕ್ಕಂಥದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇವತ್ತಿನ ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 7. ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ ಮಕ್ಕಳ ಕೆಲಸ ಕಾರ್ಯದಲ್ಲಿ ಯಶಸ್ಸು. ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದಾಯಕ ದಿನ ಆಗಿದೆ. ಇಷ್ಟು ಮಿತ್ರರನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಇವತ್ತು ನಿಮ್ದಾಗುತ್ತೆ. ಇವತ್ತು ಮನೆಗೆ ಪೀಠೋಪಕರಣಗಳು ಅಂದ್ರೆ ಫರ್ನಿಚರ್ ನ ಪರ್ಚೇಸ್ ಮಾಡ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಮೊಣಕಾಲಿನ ನೋವು ನಿಮ್ಮನ್ನ ಬಾಧಿಸಬಹುದು. ಅದರಿಂದ ಸ್ವಲ್ಪ ಮೊಣಕಾಲಿನ ನೋವಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇವತ್ತು ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 4. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ಯಾರಿಗೆ ಮನೆಯಲ್ಲಿ ಹಣದ ಸಮಸ್ಯೆ ಆಗ್ತಾ ಇದೆ, ಎಷ್ಟೇ ಸಂಬಳ ಬಂದ್ರು ಸೇವಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ, ಯಾವ್ದೋ ಒಂದು ತೊಂದರೆ ಬಂದು ಹಣ ಎಲ್ಲ ಖರ್ಚಾಗುತ್ತೆ, ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿನೇ ನಿಲ್ತಾ ಇಲ್ಲ ಅಂತಕ್ಕಂಥವ್ರು ಒಂದು ಹಸಿರು ಬಟ್ಟೆಯಲ್ಲಿ 12 ಬಾದಾಮಿಯನ್ನ ಕಟ್ಟಿ ಒಂದು ಶುಕ್ರವಾರ ದೇವರ ಮನೆಯಲ್ಲಾಗ್ಲಿ ಇಲ್ಲ ನಿಮ್ಮ ಮನೆಯ ಕುಬೇರ ಮೂಲೆ ಅಂದ್ರೆ ನೈಋತ್ಯ ಮೂಲೆಯಲ್ಲಾಗ್ಲಿ ಇಟ್ಟು ಅದಕ್ಕೆ 21 ದಿವಸ ಪೂಜೆ ಮಾಡೋದ್ರಿಂದ ನಿಮ್ಗೆಲ್ಲ ರೀತಿ ಹಣದ ಸಮಸ್ಯೆ ಪರಿಹಾರ ಆಗುತ್ತೆ. ಕುಬೇರನ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಸದಾಕಾಲ ಸಿಗುತ್ತೆ. ನಮಸ್ಕಾರ.